ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಈಗ ನಾವು ಎಂತ ಬಂದಿದ್ದೀವಿ ಅಂದರೆ, ಈಗ ನಾವು ಊರಿಗೆ ಬಂದಿದ್ದೀವಿ. ಆಲ್ರೆಡಿ 6 ಗಂಟೆ ಆಗಿದೆ. ಸ್ವಲ್ಪ ತಡ ಇತ್ತು ವೀಡಿಯೋ ಮಾಡಲಿಕ್ಕೆ. ಬನ್ನಿ, ನಿಮಗೆ ಇವತ್ತೆಂತ ತೋರಿಸ್ತೀನಿ ಅಂದರೆ, ನಮ್ಮ ಊರಿನ ವ್ಯೂ ತೋರಿಸ್ತೀನಿ. ನಮ್ಮ ಊರು ಹೇಗೆ ಉಂಟು ಅಂತ ನೋಡಿ. ಹತ್ತಿರದಲ್ಲಿ ಓಲ್ಡ್ ಕಾಲದ ದೇವಸ್ಥಾನ ಉಂಟು. ಅದರ ಹಿಂದೆಯೇ ನಮ್ಮ ದೇವರು ಮೂಲನಾಗ ದೇವರು ಕೂಡ ಉಂಟು, ಆಯಿತಾ. ನಾಗರ ಪೂಜೆ ಅಲ್ಲೆಲ್ಲ ಮಾಡ್ತಾರೆ, ಆಯಿತಾ. ಇದು ಅಲ್ಲಿಂದ ಇಲ್ಲಿ ಎಲ್ಲ ಉಂಟು, ಆಯಿತಾ. ಇದೇ ಕಾಣ್ತಾ ಉಂಟಲ್ಲ, ಬೇವಿನ ಮರದ ಕೆಳಗಡೆ ಒಂದು ಪುಟ್ಟ ದೇವಸ್ಥಾನ, ಅದೇ ನಮ್ಮ ದೇವರ. ಅಲ್ಲಿ ನಮ್ಮ ಅಪ್ಪೆ ಮುನೇಕತ್ತಲ್ ದೈವ ಹಾಗೂ ಅಪ್ಪೆ ಗಂಗೇಶ್ವರಿ ದೈವ ಕೂಡ ಇರ್ತದೆ, ಎರಡು ಕೂಡ ಇರ್ತದೆ, ಆಯಿತಾ. ಇದು ಚಂದ ಊರು ಉಂಟು, ಆಯಿತಾ. ಅಲ್ಲಿ ನೋಡಿ, ಎಷ್ಟು ಚಂದ ಉಂಟಲ್ಲ. ಇದೇ ನಮ್ಮೂರು. ಬನ್ನಿ, ದೇವಸ್ಥಾನದಲ್ಲಿ ಎಂತ ಉಂಟು ಅಂತ ನೋಡಿ. ಮೊದಲು ಬನ್ನಿ, ಮೂಲನಾಗನವನ್ನು ನೋಡೋಣ. ಮೂಲನಾಗವು ಕೂಡ ಒಂದು ಮರದ ಕೆಳಗಡೆ ಇತ್ತು. ಆ ಮರನ ಕಡ್ದು ಹಾಕಿಬಿಟ್ರು, ಆಯಿತಾ. ನಿಮಗೆ ಮೂಲನಾಗನ ಒಂದು ಇನ್ನೊಂದು ಎಂತ ಕಾಣಿಸ್ತದೆ ಅಂದರೆ, ನಿಮಿಷ ಎಂತ ಕಾಣಿಸ್ತದೆ ಅಂದರೆ, ಮೂಲನಾಗನ ಮನುಷ್ಯ ರೂಪ ಕಾಣಿಸ್ತದೆ, ಹಾಗೂ ಅದರ ಪಕ್ಕದಲ್ಲಿ ನಾಗದೇವರ ಹಾವಿನ ವಿಗ್ರಹ ಕಾಣಿಸ್ತದೆ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ನಮ್ಮ ಮೂಲನಾಗ ದೇವರ ಮನುಷ್ಯ ರೂಪ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದು ನಮ್ಮ ಮೂಲನಾಗರ ಹಾವಿನ ರೂಪ. ಇದಕ್ಕೆ ಪೂಜೆ ಮಾಡಿ ತುಂಬ ದಿನ ಆಗಿದೆ, ಆಯಿತಾ. ಅದಕ್ಕಾಗಿ ತುಂಬ ಗಿಡಗಳು ಬೆಳೆದಿದೆ. ಇವಾಗ ಸ್ವಲ್ಪ ದಿನಗಳಾದಮೇಲೆ ಇಲ್ಲಿ ಪೂಜೆ ಮಾಡ್ತಾರೆ, ಆಗ ಒಂದು ಕೂಡ ವಿಡಿಯೋ ಮಾಡ್ತಾನೆ, ನಿಮಗೆ ತೋರಿಸ್ತೇನೆ. ಬನ್ನಿ, ಈಗ ಜಸ್ಟಿಗೆ ಬಂದಿದ್ದೇವೆ ನಮ್ಮ ಹತ್ರ. ಅಲ್ಲಿ ಬಹಳ ಕಲ್ಲು ಎಲ್ಲ ಉಂಟು. ಇಲ್ಲಿ ತುಂಬ ಕತ್ತಲೆ ಉಂಟು. ಇದು ಅಪ್ಪೆ ದೈವ, ಇಲ್ಲಿ ಅಪ್ಪೆ ಗಂಗೇಶ್ವರಿ, ಅದು ಅಪ್ಪೆ ಮುನೇತಕ್ಕಲ್ ಸಂಕ್ರಮಣದಿಂದ ಬರ್ತದೆ. ಈ ಎರಡು ದೈವಗಳು ಇಲ್ಲಿ ನೆಲೆಸಿದೆ, ಆಯಿತಾ. ಆ ದೈವಗಳು, ಬನ್ನಿ ಒಂದು ಸಲ ಕೈ ಮುಗಿದು ಬರೋಣ. ದೇವರೇ, ಭೂತದೇವರನ್ನು ಕಾಣಿ ಆಯಿತು. ಈಗ ನೋಡಿ, ನಮ್ಮ ವ್ಯೂ ಚಂದ ಉಂಟು. ಇಲ್ಲಿ ಮೇಲೆ ಹೋಗೋಣ ಅಂತ ಅಂದರೆ, ಮನೆಗೆ ಹೋಗೋಣ. ಮನೆ ಮೇಲಿಂದ ತೋರಿಸ್ತೇನೆ, ಆಯಿತಾ. ಆಗ ಚಂದ ಅಂದರೆ ಚಂದ ಕಾಣ್ತದೆ, ಆಯಿತಾ. ಮನೆ ಮೇಲಿಂದ ಚಂದ ಕಾಣ್ತದೆ. ಈಗ ಇದರಲ್ಲೇ ಇದ್ದವಲ್ಲ, ಅದಕ್ಕೆ ಕಾಣಿಸ್ತಿಲ್ಲ. ಎಂತ ಅಂದರೆ, ಎಲ್ಲ ಕಡೆ ನೀವು ನೋಡಿರ್ತೀರ, ದೈವಗಳನ್ನು ದೊಡ್ಡ ದೊಡ್ಡ ಕಲ್ಲು ಹಾಗೂ ಮುಖಗಳಿಂದ ಜೊತೆ ಪ್ರದರ್ಶಿಸ್ತಾರೆ. ಆದರೆ ಈ ಊರಿನ ವಿಶೇಷ ಎಂತ ಅಂದರೆ, ದೇವರನ್ನು ಚಿಕ್ಕ ಚಿಕ್ಕ ಕಲ್ಲಿಂದ ಗುರುತಿಸ್ತಾರೆ, ಹಾಗೆ ಅದಕ್ಕೆ ಪೂಜೆ ಮಾಡ್ತಾರೆ. ಆಗ ಅದು ಸಣ್ಣ ಸಣ್ಣ ಕಲ್ಲಿಂದ ಪೂಜೆ ಮಾಡ್ತಾರೆ. ನಮ್ಮ ಮನೆ ಆಚೆ ಉಂಟು ಒಂದು, ಮನೆ ಆಚೆ ಇದು ಉಂಟು ಅಂತ ಅಂದರೆ, ನಮ್ಮ ಮನೆಯ ಆಚೆ ಒಂದು ಹೂದೋಟ ಉಂಟು. ಹೂದೋಟ ಚಿಕ್ಕದುಂಟು, ಆಯಿತಾ. ಅದು ತುಂಬ ದೊಡ್ಡದಿತ್ತು, ಚಿಕ್ಕದು ಮಾಡಿದ್ದಾರೆ. ಆ ಚಿಕ್ಕದರಲ್ಲಿ ನಮ್ಮ 3 ದೈವಗಳು ನೆಲೆಸ್ತವೆ. ಅಜ್ಜ, ಪಂಜುರುಳಿ, ದೈವರಾಜ ಗುಳಿಗ, 3 ದೈವಗಳು ನೆಲೆಸ್ತವೆ. ಬನ್ನಿ ತೋರಿಸ್ತೇನೆ. ಆದರೆ ಅವು ಕೂಡ ಚಿಕ್ಕದುಂಟು.
6 ಗಂಟೆ ಆಗಿದೆ. ಕಾಣಿಸ್ತಿಲ್ಲ, ಒಂದು ನಿಮಿಷ. ಇವಾಗ ಲೈಟ್ ಆನ್ ಮಾಡಿದ್ದಾನೆ, ಆಯಿತಾ. ಇಲ್ಲಿ ನಿಮಗೆ ಕಾಣ್ತಾ ಇರೋದು ದೈವರಾಜ ಗುಡಿ.